ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಾಡ ಪುರುಷ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕೆ ಮುಂಚೆ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ಲೈಕ್ ಕೊಡಿ. ಒಬ್ಬ ಮುದ್ಕ ಒಬ್ಬ ಮಗನಿಗೆ ಮದುವೆ ಮಾಡಬೇಕು ಅಂತ ಹೆಣ್ಣು ನೋಡ್ತಾರೆ, ಎಲ್ಲ ಕಡೆ ನೋಡ್ತಾರೆ, ಎಲ್ಲೂ ಹುಡುಗಿ ಸಿಕ್ಕಲ್ಲ. ಏನಾರ ಒಂದು ಹೇಳಿ ನೆವ ಹೇಳಿ ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಕಳಿಸ್ಬಿಡ್ತಾರೆ. ಹಾಗಾಗಿ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಅವನಿಗೂ ಕೋಪ ಬಂದ್ಬಿಡುತ್ತೆ. ಏನವ ಇಂಥ ಬಡಸ್ತಾನ ನಮಗೆ ಯಾಕವ ಬಂತು, ಯಾಕೆ ನಾವು ಶ್ರೀಮಂತರಾಗಿ ಹುಟ್ಟಲಿಲ್ಲ, ಇಂಥ ಬಡವರಾಗ ಕೂಡ್ತೀವಿ ಅಂತ ಕೇಳ್ತಾನೆ. ಅದಕ್ಕೆ ಅವ್ರ ಅಮ್ಮ ಹೇಳ್ತಾಳೆ, ಏನು ಮಾಡೋದು, ನಾವು ಮಾಡಿರೋ ಕರ್ಮ ಇಂಥದ್ದು, ಅದಕ್ಕೆ ನಾವು ಯಾವಾಗಲೂ ಬಡವರಾಗೇ ಇರ್ತೀವಿ ಅಂತ. ತಿನ್ನೋಕ್ಕೆ ಅನ್ನಕ್ಕೆ ಗತಿ ಇಲ್ಲ, ಮದುವೆ ಮಾಡ್ತೀನಿ ಅಂತ ಹೊರಟಿಯಲ್ಲ ಅಂತ ಕೇಳ್ತಾನೆ. ಅದಲ್ಲ ಕಣಪ್ಪ, ಮದುವೆ ಆಗೋ ಟೈಮಿಗೆ ಆಗಿಬಿಡ್ಬೇಕು, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಈಗೇನು ತಿನ್ನೋಕ್ಕೈತೆ ಅಂದರೆ ಈಗೇನಾದ್ರು ಒಂದು ಮಾಡ್ತೀನಿ ತಾಳು ಅಂತೇಳಿ ಆ ಅಜ್ಜಿ ಹೇಳುತ್ತೆ. ತಾತನೂ ಕೂಡ ಮದುವೆ ಮಾಡಬೇಕು ಮಗನಿಗೆ ಅಂತ ಭಾಳ ಇಷ್ಟಪಡ್ತಾ ಇರುತ್ತೆ. ಆದರೆ ತಾತ ಮದುವೆ ಮಾಡೋಕ್ಕೆ ಆಗಿರಲ್ಲ. ಯಾವುದೇ ನೋಡಿದ್ರೂ ಹುಡುಗಿ ರಿಜೆಕ್ಟ್ ಆಗುತ್ತೆ, ಯಾರು ಒಪ್ಪಲ್ಲ, ಮಾಡಲ್ಲ, ಏನು ಮಾಡೋದು ಅಂತ ಗೊತ್ತಿಲ್ಲ. ಕೊನೆಗೆ ಅವನಿಗೆ ಬೇಜಾರಾಗಿ ಮದುವೆನೇ ಬೇಡ ಅನ್ನೋ ತೀರ್ಮಾನಕ್ಕೆ ಬಂದುಬಿಟ್ಟಿರ್ತಾನೆ. ಆವಾಗ ಯಾವುದೋ ಊರವರು ನಾವು ಹೆಣ್ಣು ಕೊಡ್ತೀವಿ ಅಂತ ಮುಂದೆ ಬರ್ತಾರೆ. ಮನೆಯವರು ಖುಷಿಯಾಗಿರ್ತಾರೆ. ಆಗ ಸರಿ ಅಂತೇಳ್ಬಿಟ್ಟು ಗಂಡು ಮನೆಯವರು ಹೆಣ್ಣಿನ ಮನೆಯವ್ರು ಬಂದಿರ್ತಾರೆ. ಬಂದುಬಿಟ್ಟು ಏನೇನೋ ಕ್ವಶನ್ಗಳು ಕೇಳ್ತಾರೆ. ಕೋಪ ಬಂದುಬಿಡುತ್ತೆ ಇವನಿಗೆ. ಅದಕ್ಕೆ ಇವನು ಹೇಳ್ತಾನೆ, ನಾವು ನಿಮ್ಮ ಮನೆಗೆ ಬಂದಿದ್ದೀವ, ನೀವು ನಮ್ಮ ಮನೆಗೆ ಬಂದಿದ್ದೀರಾ, ಏನೇನೋ ಕೇಳ್ತಿರಲ್ಲ, ಇರೋದು ಗೊತ್ತಿದ್ದೇ ತಾನೇ ನೀವು ಬಂದಿರೋದು, ಮತ್ತೇನಕ್ಕೆ ಕೇಳ್ತೀರಾ ಅಂತ ಹೇಳ್ತಾನೆ. ಇದಕ್ಕೆ ಮತ್ತು ಇಷ್ಟು ದಿಮಾಗ್ ತೋರಿಸೋದಕ್ಕೆ ನೀನು ಈ ಸ್ಥಿತಿಲಿರೋದು, ನಾವು ಶ್ರೀಮಂತರಾಗಿರೋದು, ನೀನು ಬಡವರಾಗಿರೋದು ಅಂತ ಹೇಳ್ತಾನೆ. ಆಯಿತು ಎದ್ದೇಳಿ ಮೇಲೆ ಹೋಗಿ ದಾಟಿ ಆಚೆಗೆ ಅಂತೇಳೆಲ್ಲ ಬೈತಾನೆ. ಆಗ ಹೋಗ್ತಾರೆ ಅವರೆದ್ದು, ನೋಡೋಣ ಹೆಂಗೆ ಮದುವೆ ಆಯ್ತೀಯ, ನಾವು ನೋಡ್ತೀವಿ ಅಂತೇಳಿ. ಇವಾಗ ಪಾಪ ಬಾಳು ಮಾಮನ ಜೊತೆಗೆ ಇವನು ಅಲ್ಲಿ ಹೋಗಬೇಕು. ಎಲ್ಲ ಕಡೆ ಹೆಸರುವಾಸಿಯಾಗಿರೋದ್ರಿಂದ ಬಾಳು ಮಾಮನ ಹತ್ರ ಹೋಗಬೇಕಾಗುತ್ತೆ. ಅದಕ್ಕೆ ಬಾಳು ಮಾಮ ಏನು ಹೇಳ್ತಾರೆ ಕೇಳಬೇಕು. ಈಗ ಬಾಳು ಮಾಮ ಏನು ಹೇಳ್ತಾರೆ ಕೇಳಿದ ಮೇಲೇ ಇವರು ತೀರ್ಮಾನ ತಗೋಬೇಕು. ಇಲ್ಲಿ ಬಾಳು ಮಾಮನ ಹತ್ರ ಹೋಗಿದ್ದಾನೆ. ಬಾಳು ಮಾಮನ ಹತ್ರ ಕೇಳಬೇಕು ಇವಾಗ, ಎಲ್ಲಿ ನಿಮ್ಮ ಅಪ್ಪ ಅಮ್ಮನ ಕರ್ಕೊಬಂದಿಲ್ಲ ಅಂತ ಕೇಳ್ತಾನೆ ಬಾಳು ಮಾಮ. ಆವಾಗ ಅವ್ರಿಗೆ ವಯಸ್ಸಾಗೈತ್ರಿ, ಅವ್ರು ಬರೋಕ್ಕಾಗಲ್ಲ ಅಂತಾನೆ. ವಯಸ್ಸಾದರೂ ಬರ್ತಿದ್ರು, ನೀನು ಕರೆದಿಲ್ಲ ಅಷ್ಟೇ, ದಿಮಾಕ್ ಮಾಡ್ಕೊಬಂದಿದ್ದೀ ಅಂತ ಬೈತಾನೆ. ಆವಾಗ ಸರಿ ಅಂತ ಹೇಳ್ಬಿಟ್ಟು ಒಪ್ಕೊತಾನೆ ತಪ್ಪನ್ನ. ಈ ಕಡೆ ಊರ್ಗೌಡ ಸಂಧ್ಯಾ ಜೊತೆ ಮಾತಾಡ್ತಿರ್ತಾನೆ. ಈಗ ಅವ್ರದ್ದು ಮುಗೀತು, ನಿಮ್ಮದು ಶುರು ಹಚ್ಕೋತಾರೆ, ನಿಮ್ಮನ್ನೆಲ್ಲ ಕ್ವಶನ್ ಕೇಳ್ತಾರೆ ಇವಾಗ, ಬಾಳು ಕೇಳ್ತಾನೆ ಅಂತ ಹೇಳ್ತಾನೆ. ಆವಾಗ ನಡಿ ನಾವು ಸುಮ್ಮನೆ ಇಲ್ಲಿ ಎಲ್ಲರ ಮುಂದೆ ಮರ್ಯಾದೆ ಕಳ್ಕೊಳ್ಳೋದು ಬೇಡ, ಹೋಗ್ಬಿಡೋಣ ಅಂತೇಳಿ ಬರ್ತೀನಿ ಬಾಳು ನಾನು ಅಂತ ಹೇಳ್ತಾನೆ. ಅದಕ್ಕೆ ಇರಿ ಹೋಗಿರಂತ, ಯಾಕೆ ಇಷ್ಟು ಅರ್ಜೆಂಟು ಅಂತ ಬಾಳು ಹೇಳ್ತಾನೆ. ಇಲ್ಲ ಅರ್ಜೆಂಟಾಗಿ ಹೋಗ್ಬೇಕು ನಾನು ಅಂತ ಹೇಳ್ಬಿಟ್ಟು ಹೊರಟೇ ಬಿಡ್ತಾನೆ. ಅಷ್ಟು ದೂರ ಹೋಗ್ಬಿಟ್ಟು, ಅಲ್ವೋ ನಾನು ಯಾಕೋ ಅಲ್ಲಿ ನಿಂತ್ಕೊಂಡು ಎಲ್ಲ ಇದು ಮಾಡ್ಕೊಳ್ಳಿ, ಅದಕ್ಕೆ ನಾನು ವಾಪಸ್ ಬಂದುಬಿಟ್ಟೆ ಅಂತ ಹೇಳ್ತಾನೆ. ನೀವು ಅಲ್ಲೇ ಇರಬೇಕಿತ್ತು, ಬಾಳು ಏನೇನು ಹೇಳ್ತಾನೆ ಕೇಳಬೇಕಿತ್ತು, ಅವ್ನು ಹೇಳಿದ್ದೆಲ್ಲ ನಿಜ ಆಗ್ತಾಯಿದೆ, ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ಬಿಟ್ಟು ಮನೆಗೆ ಬರ್ತಾನೆ. ಅವನು ಹೆಣ್ಣು ಸಿಕ್ಕಿಲ್ಲಲ್ಲ ಆ ಮನುಷ್ಯ, ಮನೆಗೆ ಬರ್ತಾನೆ. ಮನೆಗೆ ಬಂದು ಮತ್ತೆ ಬೇಜಾರು ಮಾಡ್ಕೋತಾ ಇರ್ತಾನೆ ಅಪ್ಪ ಅಮ್ಮನ ಹತ್ರ. ಏನು ದುಡಿದ್ರೂ ಬಟ್ಟೆಗೆ ಬಟ್ಟೆಗೂ ಇಲ್ಲ, ಏನಕ್ಕೆ ಇಲ್ಲ, ಏನು ಮಾಡೋದು ಅಂತೇಳ್ಬಿಟ್ಟು. ಆವಾಗ ಅಪ್ಪ ಹೇಳ್ತಾನೆ, ಮಗಳು ಮದುವೆ ಮಾಡ್ತೀನಿ ಅಂತ ಇರಿ ಆಸ್ತಿ ಎಲ್ಲ ಮಾರಿ ಮದುವೆ ಮಾಡಿಬಿಟ್ಟೆ, ಈಗ ನೋಡಿದ್ರೆ ನಮಗೆ ಏನು ಇಲ್ದಂಗೆ ಮಾಡಿಬಿಟ್ಟೆ ಅಂತ ಬೈತಾನೆ. ಆವಾಗ ಮಗಳು ಮಾಡಬೇಕಲ್ಲೋ, ಬೇರೆ ಮನೆ ಒಳ್ಳೆ ಮನೆಗೆ ಕಳಿಸ್ಬೇಕು ಅಂದರೆ ಅವೆಲ್ಲ ಮಾಡಬೇಕಲ್ಲೋ, ಏನು ಮಾಡೋದು, ನೀನು ಗಂಡು ಮಗ ಕಣೋ, ಅವ್ರು ಹೆಣ್ಮಕ್ಳು ಅಂತ ಎಲ್ಲ ಹೇಳ್ತಾನೆ. ಅದಕ್ಕೆ ಹೆಣ್ಮಗಳು ಚೆನ್ನಾಗಿರಲಿ ಅಂತ ಎಲ್ಲ ಮಾಡಿಬಿಟ್ಟು ಈಗೇನು ಇಲ್ದಂಗೆ ಮಾಡಿಬಿಟ್ಟಿದೆಯಲ್ಲ ನನಗೆ ಅಂತಾನೆ. ಯಾರು ಹೆಣ್ಣು ಕೊಡಲ್ಲ ಅಂತಾರೆ, ಎಲ್ಲೋದ್ರೂ ನೀವು ಬಡವರು ಹೆಣ್ಣು ಕೊಡಲ್ಲ ಅಂತಾರೆ, ಈಗೇನು ಮಾಡ್ತೀಯಾ ಅಂತ ಕೇಳ್ತಾನೆ. ಅದಕ್ಕೆ ಹೋಲಿ ಬಿಡೋ, ನೋಡೋಣಂತೆ, ಯಾರು ಕೊಟ್ಟಾಗ ಮಾಡೋದ್ರಾಯ್ತು, ಈಗ ತಂಗಿ ನೋಡಬೇಕು ಅಂತಿದೆಯಾ, ತಂಗಿ ಮನೆಗೆ ಹೋಗ್ಬರೋಗು ಅಂತ ಹೇಳ್ತಾನೆ. ಅದಕ್ಕೆ ತಂಗಿ ನೋಡಬೇಕು ಅಂತ ತಂಗಿ ಮನೆಗೆ ಹೋಗೋಕ್ಕೆ ಈಗೇನು ಅವಸರ, ನಾಳೆ ಹೋಗ್ತೀನಿ ಅಂತಾನೆ. ಈಗಲೇ ಹೋಗು, ಶೀಘ್ರವಾಗಿ ಹೋಗಿ ಬರಬೇಕು, ಇಲ್ಲಾಂದ್ರೆ ನಾಳೆ ಇನ್ನೊಂದು ಕೆಲಸ ಏನಾದ್ರು ಬಂದರೆ ಹೋಗೋಕ್ಕೆ ಆಗಲ್ಲ ಅಂತ. ಸರಿ ನಾನು ಗಂಟು ಕಟ್ತೀನಿ ಅಂತ ಅಮ್ಮ ಹೋಗ್ತಾಳೆ. ಅಮ್ಮ ಗಂಟು ಕಟ್ತಾಳೆ. ಇವನು
ಅದೇನೋ ಹೋಗಿ ಬರ್ತೀನಿ ಅಂತಾನೆ. ಸರಿ ಅಂತ ಮಗಳನ್ನೂ ಕರ್ಕೊಂಡು ಬಾ, ಎಷ್ಟೊಂದು ದಿನ ಆಯಿತು ನೋಡಿ ಅಂತ ಅಪ್ಪ ಹೇಳಿ ಕಳಿಸ್ತಾನೆ. ಆಯಿತು ಹೇಳ್ತೀನಿ ನೋಡ್ತೀನಿ ಅಂತ ಹೋಗ್ತಾನೆ. ಹಿಂಗೆ ರೋಡಲ್ಲಿ ಹೋಗ್ತಾ 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 ಊರೂರು ಸಿಗ್ತವೆ. ಊರೂರ ಮೇಲೆಲ್ಲ ಇದ್ಕೊಂಡು ಹೋಗ್ತಾನೆ. ಅಲ್ಲಿ ಯಾರೋ ಸಿಗ್ತಾರೆ, ಅವ್ರಿಗೆ ಕೇಳ್ತಾನೆ. ಇವು ಹೆಣ್ಣು ಕೊಡೋಕ್ಕೆ ಬಂದವರು ಕೂಡ ಅವರು ಏನಾರು ಕಿತಾಪತಿ ಮಾಡ್ಕೊಂಡು ಹೊರಟೋಗ್ತಾರೆ. ಇದೇ ಆಗ್ತಾಯಿರುತ್ತೆ ಯಾವಾಗಲೂ. ಜೀವನಿಗೂ ಕೋಪ ಬಂದ್ಬಿಡುತ್ತೆ. ಸರಿ ಬೈದೇ ಬಿಡ್ತಾನೆ, ಎದ್ದೋಗ್ರಿ ಆಚೆಗೆ ಅಂತೆಲ್ಲ ಬೈತಾನೆ. ಆಮೇಲೆ ಅವ್ರು ಎದ್ದೋಗ್ತಾರೆ. ಆದರೆ ಬಾಳು ಹೇಳೋದೆಲ್ಲ ಕರೆಕ್ಟೇ ಆಗುತ್ತೆ. ಬಾಳುಗೆಲ್ಲ ಗೊತ್ತಿರುತ್ತೆ. ಬಾಳು ಹೇಳ್ತಾ ಇದೆ ಅಂದರೆ ಸರಿಯಾಗೇ ಇದೆ ಅಂತ ಅರ್ಥ. ಹೀಗಾಗಿ ಬಾಳು ಮುಂದು ಹೆಂಗೆ ಹೇಳ್ತಾರೆ ಹಾಗೆ ಕೇಳೋದು ಅಂತ ಆಗಿರುತ್ತೆ. ಆಮೇಲೆ ಹೋಗ್ತಾ ಇರ್ತಾನೆ ಗಂಟು ಹೊತ್ಕೊಂಡು. ಅಲ್ಲಿ ಅವ್ರ ಮನೆ ತಂಗಿ ಮನೆ ಹೆಸ್ರು ಹೇಳ್ತಾನೆ. ಆಗ ಅವ್ರ ಮನೆಗೆ ನಿಮ್ಮ ತಂಗಿ ಕೊಟ್ಟಿರೋದು ಅಂತ. ಹೌದು ಅಂತಂದರೆ, ಭಾಳ ಶ್ರೀಮಂತರ ಮನೆಗೆ ಕೊಟ್ಬಿಟ್ಟಿದ್ದೀರಾ ಅಂತ. ಒಬ್ಬಳೆ ತಂಗಿ ಅಂತ ಎಲ್ಲ ಹೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ. ತುಂಬಾ ಹೋಗಬೇಕು ಅಲ್ವಾ, ಹೊರಡ್ತಾರೆ, ಹೋಗ್ತಾರೆ. ಆಗ ತಂಗಿ ಮನೆಯೂ ಸಿಕ್ಕಿಲ್ಲ. ಮೋಸ್ಟ್ಲಿ ನಾಳೆ ಸಿಗುತ್ತೆ ಅಂತ ಕಾಣುತ್ತೆ. ಈಗ ನಾವು ಹೋಗ್ತಾನೆ ಇದ್ದಾರೆ. ಇವನು ಗಂಟು ಹೊತ್ಕೊಂಡು ಜೊತೆ ಹೋಗ್ತಾನೇ ಇದ್ದಾನೆ. ಅಲ್ಲಲ್ಲೇ ಬಿಡಾರ ಉಳ್ಕೊಳ್ಳೋದು, ಆಮೇಲೆ ಮುಂದೆ ಹೋಗೋದು ಬೆಳಿಗ್ಗೆ ಎದ್ದು. ಹೀಗೆ ಮಾಡ್ತಾಯಿದ್ದಾನೆ. ತಂಗಿನ ಜೊತೆ ಕರ್ಕೊಬರ್ಬೇಕು. ಕೇಳಿ ಅವ್ರನ್ನ ಅತ್ತೆ ಮಾವನ್ನೆಲ್ಲ ಕೇಳಿ ತಂಗಿನ ಕರ್ಕೊಂಡು ಬರಬೇಕು. ಅದೆಷ್ಟು ಮಟ್ಟಿಗೆ ತಂಗಿಗೆ ನ್ಯಾಯ ಸಿಗುತ್ತೋ ಗೊತ್ತಿಲ್ಲ. ಏಕೆ ಅಂತಂದರೆ ಇಷ್ಟು ಕುಗ್ರಾಮದಲ್ಲಿ ಇದ್ಕೊಂಡು ಅಷ್ಟು ಶ್ರೀಮಂತರ ಮನೆಗೆ ಹೆಣ್ಣು ಕೊಟ್ಟಿದ್ದಾನೆ. ಅವಳದೇನು ಚಿಂತೆ ಇಲ್ದಿದ್ರೂ ಎಲ್ಲನೂ ಮಾರಿ ಹಂಗೆ ಮಾಡ್ಕೊಂಡಲ್ಲ ನೀನು, ನನಗೆ ಅಂತ ಬೈತಾ ಇರ್ತಾನೆ ಯಾವಾಗಲೂ. ಸರಿ ಮಗಳು ಒಬ್ಬಳೇ ಅಲ್ವೇನೋ, ಆಯಿತು ಒಳ್ಳೇದಾಗಲಿ ಬಿಡೋ ಅಂತ ಅಮ್ಮನೂ ಹೇಳ್ತಾಳೆ. ಮಗಳು ಒಬ್ಬಳೇ ಕರೆಕ್ಟು, ಈಗ ನಮ್ಗೆ ಯಾರು ನೋಡ್ತಾರೆ ಅಂತ, ಹೆಂಗೋ ದುಡ್ಕೊಂಡು ತಿನ್ನೋಣ ಬಿಡು ಅಂತ ಹೇಳಿ. ಸರಿ ಅಂತೇಳ್ಬಿಟ್ಟು ಓಡ್ತಾನೆ. ಅಲ್ಲೋಗಿ ಎಲ್ಲ ಕಡೆ ಹೋಗ್ತಾನೆ, ಸುಮಾರು ದೂರ ಹೋಗ್ತಾನೆ. ಇವರು ಈ ಗೌರ್ಮೆಂಟು ಅಂದರೆ ಈ ರೀತಿ ಯಾರು ಸಿಗೋದೇ ಇಲ್ಲ ಉಳ್ಕೊಳ್ಳೋ ರೀತಿಗೆ. ಎಲ್ಲರಿಗೂ ಮಧ್ಯದಲ್ಲಿ ದುಡ್ಡು ಕಟ್ಟಿನೇ ಮುಂದಿಂದು ಇದು ಮಾಡ್ಕೋಬೇಕಾಗುತ್ತೆ. ಹೀಗೆ ಎಲ್ಲರೂ ಅಲ್ಲೊಂದು ಊರಲ್ಲಿ ಹೋಗ್ತಾ ಇರ್ತಾನೆ. ಆ ಊರಲ್ಲಿ ಅಡ್ರೆಸ್ ಕೇಳ್ತಾನೆ. ಇಂಥ ಊರಿಗೆ ಹೋಗಬೇಕು, ಈ ಅಡ್ರೆಸ್ ಎಲ್ಲಿ ಬರುತ್ತೆ ಅಂತ. ಅಯ್ಯೋ ಅವ್ರ ಮನೆ ಯಾರಿಗೆ ಗೊತ್ತಿಲ್ಲ, ತುಂಬ ಶ್ರೀಮಂತರು, ಅವ್ರ ಮನೆಗೆ ನೀನು ಹೋಗ್ತಾ ಇದ್ದೀರಾ ಅಂತಾನೆ. ನನ್ನ ತಂಗಿ ಕೊಟ್ಟಿರೋದು ಅವ್ರ ಮನೆಗೆ. ಅಯ್ಯೋ ನಿಮ್ಮ ತಂಗಿ ಕೊಟ್ಟಿರೋದು ಅವ್ರ ಮನೆಗೆ, ಅವರು ಅಂತೂ ತುಂಬ ಶ್ರೀಮಂತರು, ಯಾರಿಗೆ ಗೊತ್ತಿಲ್ಲ ಅಂತ ಕೇಳಿ, ಎಲ್ಲರಿಗೂ ಗೊತ್ತು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.